ನಮ್ದೇ ಆದಂತ ಒಂದು ಜಾಗ ಇರ್ಬೇಕು ಅಂತ ಅನ್ಸಿದ್ಯಾ ಅಲ್ವಾ? ನಾವು ಆ ಜಾಗ ಮಾಡ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಟ್ಟಿದೀವಿ? ನಮ್ಮ ಲೈಫ್ ಟೈಮ್ ಇಷ್ಟ ದಿವಸ ನಾನೇನು 100 ವರ್ಷ ಓದಿದ್ದೀನಿ, ಅದನ್ನ ನಾನು ನೋಡ್ತಾಗಿಟ್ಟಿದ್ದೀನಿ. ದಟ್ ಐ ವಾಂಟ್ ಟು ಲರ್ನ್ ಸಮಥಿಂಗ್. ನಾನು ನಮಗೋಸ್ಕರ ಒಂದು ಜಾಗ ತಗೋಬೇಕು, ನಂದೇ ಆದಂತ ಒಂದು ಮನೆ ಕಟ್ಕೋಬೇಕು ಅಂತ ನಾವೆಲ್ಲ ಕನ್ಸು ಕಟ್ಕೊಂಡಿದೀವಿ ಅಲ್ವಾ? ಸೊ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಾಗುತ್ತೆ ಅಂದ್ರೆ ನಾವು ದುಡಿಯೋ ದುಡಿಮೆ ಅಲ್ವಾ? ನಾವು ಎಷ್ಟು ದುಡಿತೀವಿ ಅದರಲ್ಲಿ ಎಷ್ಟು ಭಾಗ ನಮ್ಮ ಆಸೆಗಳನ್ನ ತೀರ್ಸ್ಕೊಳ್ಳೋದಕ್ಕೆ ಮುಡುಪಾಗಿಟ್ಟಿದೀವಿ. ಏನಾರು ಆಗಿದೆಯಾ ನಮ್ ಕೈಲಿ? ಇಷ್ಟು ವರ್ಷ ನಾವು ಎಷ್ಟೊಂದು ಜನ ನಾವು 10,000, 15,000, 2,000, 3,000 ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ? ಬಟ್ ಅಲ್ಲಿ ನಾನು ಕನ್ಸನ್ನ ಈಡೇರಿಸ್ಕೊಳ್ಳಿಕ್ಕೆ ಅಂತ ಎಷ್ಟು ಜನ ದುಡ್ಡು ನಾನು ಸೇವ್ ಮಾಡಕ್ ಮಾಡಿದೀವಾ? ಇಲ್ಲ. ಸೊ ನಾವೇನ್ ದುಡಿತೀವಿ ಅದು ನಮ್ ಕಮಿಟ್ಮೆಂಟ್ ಗೆನೆ ಸಾಕಾಗುತ್ತೆ. ಸ್ಟಾರ್ಟಿಂಗ್ ವಿತ್ ಹೌಸ್ ರೆಂಟ್, ಅದಾದ್ಮೇಲಿಂದ ಮನೆ ಖರ್ಚಿಗೆ, ಅದಾದ್ಮೇಲಿಂದ ಮಕ್ಕಳು ಬಂದ್ರು, ಮದುವೆ ಆಯ್ತು, ಮಕ್ಕಳು ಬಂದ್ರು, ಅವ್ರ ಸ್ಕೂಲು, ಇನ್ನೊಂದೇನೋ ಆರೋಗ್ಯದಲ್ಲಿ ಏರ್ಪೇರ್ ಆಯ್ತು. ಈ ಎಲ್ಲ ಸೇರ್ಕೊಂಡು ನಾವು ನಮ್ಮ ದುಡಿಮೆನ ಉಳಿಸಕ್ ಆಗದೇ ಇಲ್ಲ. ಬೇಸಿಕಲಿ ಎಲ್ಲ ಅಲ್ಲೇ ಕಳೆದೋಗುತ್ತೆ ಅಲ್ವಾ? ಸೊ ಆ ಒಂದು ರೀತಿ ಇದ್ದಾಗ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಯಾರ ಹತ್ರ ಹೋಗ್ತೀವಿ? ಫ್ರೆಂಡ್ಸ್ ಹತ್ರ ಹೋಗ್ತೀವಿ. ಫ್ರೆಂಡ್ಸ್ ಏನ್ ಹೇಳ್ತಾರೆ? ಹೌದಮ್ಮ ನಮ್ಮ ಮನೇಲೂ ಇದೆ ಕಷ್ಟ, ಹೌದಪ್ಪ ನಮ್ಮ ಮನೇಲೂ ಇದೆ ಕಷ್ಟ, ಏನ್ ಮಾಡೋದು, ಇದೇ ಪರಿಸ್ಥಿತಿ, ಪ್ರಪಂಚದಲ್ಲೆಲ್ಲ ಇದೇ ಪರಿಸ್ಥಿತಿ ಅಂತ ಹೇಳಿ ನಾವು ಅನ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಎಂಡೋ ಕಡೆ ಮಾತಾಡ್ತೀವಿ, ಊಟಕ್ಕೆ ಹೋಗಿದ್ರೆ ಊಟ ಮಾಡ್ಕೊಂಡು ಬರ್ತೀವಿ. ಅಷ್ಟೇ ಅಲ್ಲ ಆಗೋದು. ಜನರಲ್ಲಿ ನಾವು ಸ್ನೇಹಿತರು ಮೀಟ್ ಮಾಡಿದಾಗ ಅದ್ರ ಜೊತೆಗೆ ಇವಾಗ ಒಂದು ಹೊಸ ಒಂದು ಕ್ರೇಜ್ ಇದೆ. ಏನ್ ಹೇಳೋದು? ಸೋಷಿಯಲ್ ಮೀಡಿಯಾ ಅಲ್ವಾ? ಇವಾಗ ಇಲ್ಲಿರೋ ಯಾರ ಫೋನ್ ಅಲ್ಲಿ ವಾಟ್ಸ್ಆಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ? ಎಲ್ಲರ ಫೋನಲ್ಲೂ ಇದೆ ಅಲ್ವಾ? ಬೇಸಿಕಲಿ ನಾವು ಹೊಸ ಫೋನ್ ತಗೊಂಡಾಗ ಇನ್ಬಿಲ್ಟ್ ಆಗಿ ಕೊಟ್ಬಿಡ್ತಾರೆ. ನೀವು ಹೊಸದಾಗಿ ಡೌನ್ಲೋಡ್ ಮಾಡ್ಕೋಬೇಡಿ, ನೀವು 100-200 MB ವೇಸ್ಟ್ ಮಾಡ್ಕೋಬೇಡಿ, ನಾವೇ ಕೊಟ್ಬಿಡ್ತೀವಿ, ನೀವು ಅದನ್ನ ಜಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಅದನ್ನ ಯೂಸ್ ಮಾಡ್ಕೊಳ್ಳಿ ಅಲ್ವಾ? ನಾವು ಅದ್ರಲ್ಲಿ ಏನ್ ಮಾಡ್ತೀವಿ? ನಮ್ಮ ಹಳೆ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಕಳೆದೋಗಿರೋ ಫ್ರೆಂಡ್ಸು ಎಲ್ಲಾನು ಹುಡುಕಕ್ ಶುರು ಮಾಡ್ತೀವಿ. ಹುಡುಕ್ತಿವಿ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀವಿ, ಕನೆಕ್ಟ್ ಆಗ್ತೀವಿ, ಆಮೇಲೆ ಮತ್ತೆ ನಮ್ಮ ಹಳೆ ಗೆಳೆತನೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಇದು ಬೇಸಿಕಲಿ ನಮ್ಮ ಲೈಫಲ್ಲಿ ನಡೆಯುವಂತ ವಿಚಾರ. ಈ ಮೂರು ನಮ್ಮ ಲೈಫಲ್ಲಿ ನಡೆಯುತ್ತೆ. ಒಂದು, ನಾವು ಡೈಲಿ ಕೆಲಸ ಮಾಡೇ ಮಾಡ್ತೀವಿ, ತಿಂಗಳಿಗೆ ಸಂಬಳ ತೆಗಿತೀವಿ, 2ನೇ ತಾರೀಕು ಅಷ್ಟೊತ್ತಿಗೆ 90% ಖಾಲಿ ಆಗಿರುತ್ತೆ, 2,000, 3,000, 5,000 ಉಳಿದಿರುತ್ತೆ. ಇನ್ನು 20 ದಿವಸ ಅದನ್ನ ನಾವು ಖರ್ಚು ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಒಂದು, ನಮ್ಮೆಲ್ಲರ ಆಸೆ ಇದೆ, ಒಂದು ಜಾಗ ತಗೋಬೇಕು, ಮನೆ ಕಟ್ಟಬೇಕು. 2ನೇದು, ನಮ್ ಸಂಬಳ ಬರ್ತಾ ಇದೆ, ಸಾಲ್ತಾ ಇಲ್ಲ. 3ನೇದು, ಫ್ರೆಂಡ್ಸ್ ಇದ್ದಾರೆ, ಆದ್ರೆ ಅವರಿಂದ ನಾವ್ ಏನು ಪ್ರಯೋಜನ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ 3 ವಿಷಯನ ನೀವೆಲ್ಲರೂ ಒಪ್ಕೋತೀರಾ ಅಲ್ವಾ? ಸೊ ಈ ಗೊಲುಸ ಆನ್ಲೈನ್ ಶಾಪಿಂಗ್ ಈ ಕಂಪನಿಗೆ ನಾನು ನನ್ನ ಟೈಮ್ ನ ಸ್ವಲ್ಪ ಮುಡುಪಾಗಿಟ್ರೆ ನಾನು ಇಲ್ಲಿಂದ ಏನ್ ತಗೋಬಹುದು ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಅನ್ಸುತ್ತಾ? ನಾವು ಈ 3 ಪಾಯಿಂಟ್ ನಾನು ಏನ್ ಡಿಸ್ಕಸ್ ಮಾಡಿದೆ ಆ 3ಅನ್ನು ಇಲ್ಲಿಂದ ನಾವು ತಗೋಬಹುದು ಅಂತ ನಿಮ್ಗೆ ಅನ್ಸುತ್ತಾ? 100%. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನೀವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ದಟ್ ವಿ ಆಲ್ ಕ್ಯಾನ್ ಅಚೀವ್ ಥಿಂಗ್ಸ್ ಅಂದ್ಬಿಟ್ಟು. ಕಂಗ್ರಾಚುಲೇಷನ್ಸ್ ನಿಮ್ಮೆಲ್ಲರಿಗೂ. ನಾನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಜನರಲಿ ನಾವು ಪ್ರೋಗ್ರಾಮ್ 11 ಗಂಟೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ, 12 ಗಂಟೆವರೆಗೂ ಕಾದ್ವಿ, 12:30ವರೆಗೂ ಕಾದ್ವಿ. ಕೆಲವೊಂದಷ್ಟು ಜನ ಬರ್ಲಿ, ಅವ್ರಿಗೂ ಇದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳಿ ಅಂತ. ಬಟ್ ಕೆಲವೊಂದು ಕಾರಣದಿಂದ ಅವ್ರು ಬರಕ್ ಆಗ್ಲಿಲ್ಲ. ಬಟ್ ನಾನ್ ಖುಷಿಯಾಗೋ ವಿಚಾರ ಏನಂದ್ರೆ ಇಲ್ಲಿ 9 ಗಂಟೆಗೆ ಬಂದಿರೋರು ಇದೀವಿ, 10 ಗಂಟೆ, 11, 11:30, 12, 12:30 ಬಂದಿರೋರು ಇದೀವಿ. ಒಂದು ವಿಷಯ ನಾವು ಎಲ್ಲರೂ ಖುಷಿ ಪಡ್ಬೇಕಾಗಿರೋದು, ಇಲ್ಲಿ ಇವರೆಲ್ಲ ಕಂಪ್ನಿ ಜಾಯಿನ್ ಆದಾಗ ಕಂಪ್ನಿ ಏನ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಈ ಟಾಪ್ ಲೀಡರ್ಸ್ ಅಂತ ಏನ್ 15 ಜನ ರೆಕಗ್ನೈಸ್ ಮಾಡೋರು ಅಷ್ಟೇ ಅಲ್ಲ ಟಾಪ್ ಲೀಡರ್ಸ್. ನೀವೆಲ್ಲರೂ ಕೂಡ ಟಾಪ್ ಲೀಡರ್ಸ್ ಆಗ್ತಾ ಇದ್ದೀರಾ. ಈ ಕಂಪ್ನಿ ಏನ್ ಬೆಳೆಯುತ್ತೆ, ಈ ಬೆಳವಣಿಗೆಯಲ್ಲಿ ನೀವೆಲ್ಲರೂ ಪಾಲ್ದಾರರು, ನೀವೆಲ್ಲರೂ ಮುಂದೆ ಇದ್ದೀರಾ. ನಿಮ್ ಮುಂದೆ ಮಿಸ್ ಆಗಿರೋರು ಬರ್ತಾರೆ, ಅವ್ರಿಗೆ ಇವತ್ತು ಗೊತ್ತಾಗಲ್ಲ, ನಾಳೆ ಗೊತ್ತಾಗುತ್ತೆ. ಓ ಹೌದಪ್ಪ ಕರೆದಿದ್ರು, ನಾವು ಹೋಗ್ಬೇಕಿತ್ತು, ನಮ್ದೇ ಆದಂತ ಕಾರಣಗಳು ಇರುತ್ತೆ. ಏನೋ ಒಂದು ತರದಿಂದ ಹೋಗ್ಬೇಕು, ಬರ್ತೀನಿ ಅಂತ ಅಂದಿದ್ದೆ, ಬಂದಿಲ್ಲ, ಇದೆಲ್ಲ ಕಾರಣಗಳು ಇರುತ್ತೆ.
ಬಟ್ ಎಂಡ್ ಆಫ್ ದ ಡೇ ಪ್ಲಾನ್ ಚೆನ್ನಾಗಿ ಪ್ರೋಗ್ರೆಸ್ ಆದಾಗ, ಒಳ್ಳೆ ಮೂವ್ಮೆಂಟ್ ಆದಾಗ ಆಬ್ವಿಯಸ್ಲಿ ಅವ್ರಿಗೊಂದು ಅರ್ಥ ಆಗುತ್ತೆ, ಎಸ್ ನಾನು ಕೂಡ ಅವಾಗ ಜಾಯಿನ್ ಆಗ್ಬೇಕಿತ್ತು, 2 ಲೈನ್ 3 ಲೈನ್ ಮಿಸ್ ಮಾಡ್ಕೊಂಡಿದ್ದೀನಿ, ಅಟ್ಲೀಸ್ಟ್ 4ನೇ ಲೈನ್ 5ನೇ ಲೈನ್ ಬರೋಣ ಅಂತ ಅನ್ಕೋತಾರೆ ಅಲ್ವಾ. ಸೊ ಇದನ್ನ ಮಾತಾಡ್ತಾ ನಾನು ಕಂಪ್ನಿ 2 ಮೇನ್ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡಕ್ಕೆ ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಸುರೇಶ್ ಅವರು ಎಕ್ಸ್ಪ್ಲೇನ್, ಸತೀಶ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರೆ ದಟ್ ವಿ ಆಲ್ರೆಡಿ ಹ್ಯಾವ್ ಇಟ್, ವಿ ಆರ್ ಇಂಟು ರಿಯಲ್ ಎಸ್ಟೇಟ್ ಅಂದ್ಬಿಟ್ಟು ಅಲ್ವಾ. ರಿಯಲ್ ಎಸ್ಟೇಟ್ ಅಲ್ಲಿ ಆಲ್ರೆಡಿ ಇದ್ದಾರೆ. ಸೊ ರಿಯಲ್ ಎಸ್ಟೇಟ್ ಏನು, ಅದು ನಮ್ಮ ಕೊನೆಯ ದೊಡ್ಡ ಕನಸು. ಜಾಗ ತಗೋಬೇಕು ಅನ್ನೋದು ನಮ್ಮ ದೊಡ್ಡ ಕನಸು. ಅದನ್ನ ತಗೊಳ್ಳೋದಕ್ಕೆ ಹೆಂಗೆ ಶ್ರಮ ಪಡ್ಬೇಕು, ಯಾವ ಮಾರ್ಗದಲ್ಲಿ ನಾವು ಹೋದ್ರೆ ನಾವು ಜಾಗ ತಗೋಬಹುದು ಅಥವಾ ಮನೆ ಕಟ್ಬೋದು, ಅದನ್ನ ತಿಳಿಸ್ಕೊಳ್ಳೋದಕ್ಕೆ ಅಂತ ನಾನು ಇವಾಗ ಈ ಸ್ಲೈಡ್ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಸ್ಲೈಡ್ ಯೂಸ್ ಮಾಡ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೇಸಿಕಲಿ ಎಸ್ ಬುಕ್, ಎ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂಡ್ ಬಲಸ ಆನ್ಲೈನ್ ಶಾಪಿಂಗ್. ಸೊ ನಾನು ವಾಪಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಬರ್ತೀನಿ. ಸೊ ಫಸ್ಟ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್ ಬುಕ್ ಅನ್ನೋದು ನಮ್ಮ MD ಅವರ ಕನಸು. ನಾನು ಏನೇನು ಸ್ಟಾರ್ಟಿಂಗ್ ಅಲ್ಲಿ ಏನೇನು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಹೇಳಿದೆ ಅದ್ಯಾವುದು ಇಂಡಿಯಾದಲ್ಲ, ಯಾವುದು ಇಂಡಿಯಾದಲ್ಲ, ಬಟ್ ಅದು ಇಂಡಿಯಾದಲ್ಲಿ ಮನೆ ಮನೆ ತಲುಪಿದೆ. ಎಲ್ಲಾರ ಫೋನಲ್ಲೂ, ಇವನ್ ಇವಾಗ ಇರೋ ಜಿಯೋ ಕೀಪ್ಯಾಡ್ ಫೋನ್ ಏನಿದೆ ಅದರಲ್ಲೂ ಕೂಡ ಇನ್ಸ್ಟಾಲ್ ಆಗಿರುತ್ತೆ ಅಲ್ವಾ. ಸೊ ಎಲ್ಲಾ ಕಡೆ ಇದೆ. ಅದು ಬೇರೆ ಒಂದು ದೇಶದಿಂದ ಬಂದಿರೋದು. ನಮ್ಮ ದೇಶದ ಪ್ರಾಡಕ್ಟ್ ನಮ್ಮ ಜನ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡು ಆ ಒಂದು ವಿಷನ್ ನ ಇನ್ನೊಂದು 2-3 ತಿಂಗಳಲ್ಲಿ ಅದು ಲೈವ್ ಬರ್ತಾ ಇದೆ. ಆ ಒಂದು ವಿಷನ್ಗೆ ನಾವು ಸುರೇಶ್ಗೆ ಅಪ್ರಿಶಿಯೇಟ್ ಮಾಡಬೇಕು. ಜನರಲ್ ಆಗಿಸಿ ನಾವು ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಬೇಕು. ಬಳಸ್ಕೊಂಡಾಗ ಅದರಿಂದ ಆಗೋ ಉಪಯೋಗ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಬಂದಾಗ ನಾವು ಬೇಸಿಕಲಿ ಏನ್ ಮಾಡ್ತೀವಿ, ಫಸ್ಟ್ ಏನ್ ಮಾಡ್ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಳ್ತಾರೆ. ಕೆಲವೊಂದ್ ಕಡೆ ಇನ್ಬಿಲ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಾವು ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ಅಕೌಂಟ್ ನ ಹ್ಯಾಕ್ ಕ್ರಿಯೇಟ್ ಮಾಡ್ತೀವಿ? ಈಗ ಎಲ್ಲಾರ ಹತ್ರನೂ ಒಂದು ಇಮೇಲ್ ಐಡಿ ಬೇಕು, ಎಲ್ಲಾರ್ಗು ಒಂದು ಫೋನ್ ನಂಬರ್ ಬೇಕು. ಆ ಇಮೇಲ್ ಐಡಿ ಫೋನ್ ನಂಬರ್ ಯೂಸ್ ಮಾಡ್ಕೊಂಡು ನಾವು ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ. ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನಾವೆಲ್ಲ ಏನ್ ಮಾಡ್ತೀವಿ? ಸುಮ್ಮನೆ ಕೂತ್ಕೋತೀರಾ? ಒಂದ್ ಸೆಲ್ಫಿ ಹೊಡ್ಕೋತೀವಿ, ಆಗ್ತೀವಿ. ಫ್ರೆಂಡ್ಸ್ ನ ಮೀಟ್ ಮಾಡ್ತೀವಿ, ಆಗ್ತೀವಿ. ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ, ಚಾಟ್ ಮಾಡಕ್ ಶುರು ಮಾಡ್ತೀವಿ, ಫೋಟೋಸ್ ಅಪ್ಲೋಡ್ ಮಾಡ್ತೀವಿ, ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ರೈಟ್. ಒಂದು ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ತೀವಿ, ಗ್ರೂಪ್ ಚಾಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಲೈವ್ ಹೋಗ್ತೀವಿ. ಲೈವ್ ಅಲ್ಲಿ ನಮ್ಮನೇಲಿ ಫಂಕ್ಷನ್ ಆಗ್ತಾ ಇದೆ. ಈ ಲಾಸ್ಟ್ 2 ಇಯರ್ಸ್ ಇಂದ ಲೈವ್ ಹೆಂಗ್ ಬೆಸ್ಟ್ ಯೂಸ್ ಬಂದಿದೆ ಅಂದ್ರೆ ಮದ್ವೆಗಳಿಗೆ ಎಷ್ಟೊಂದು ಜನ ಮದ್ವೆಗಳಿಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಅವಾಗ ಏನ್ ಮಾಡೋದು, ಓಕೆ ನಾನು ಲೈವ್ ಬರ್ತಾ ಇದ್ದೀನಿ, ನನ್ ಮದ್ವೆ ಆಗ್ತಾ ಇದೆ ಅಥವಾ ನನ್ನ ಫ್ರೆಂಡ್ ಮದ್ವೆ ಆಗ್ತಾ ಇದೆ, ಈಗ ಯಾರು ನೋಡಕ್ ಆಗ್ತಾ ಇಲ್ಲ, ದಯಮಾಡಿ ಲೈವ್ ಅಲ್ಲಿ ಬಂದು ನೋಡಿ. ಆ ಲೆವೆಲ್ಗೆ ರೀಚ್ ಆಗ್ತಾ ಇದೆ. ಇದು ತುಂಬಾ ಒಳ್ಳೇದು. ಬೇಸಿಕಲಿ ನಾವು ನೋಡಿದ್ರೆ ನಮ್ಮ ವಿಚಾರಗಳನ್ನ ಇನ್ನೊಬ್ರಿಗೆ ಈಸಿಯಾಗಿ ತಲುಪಬಹುದಾಗಿದೆ. ಈಗ ಯಾರಾದ್ರೂ ಊರಲ್ಲಿ ಇದ್ದಾರೆ, ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಇದ್ದಾರೆ, ಎದ್ದರಕಾಲ ಬಟ್ ಮದುವೆ ಅಟೆಂಡ್ ಮಾಡ್ಬೇಕು, ಹೆಂಗ್ ಮಾಡ್ಬೋದು? ಲೈವ್ ಅಲ್ಲಿ ಅವ್ರ ಮದುವೆ ತೋರಿಸ್ಬೋದು ಅಲ್ವಾ. ಇನ್ಫ್ಯಾಕ್ಟ್ ಈ ಮೀಡಿಯಾ ಬಂದಿರೋದ್ರಿಂದ ಎಷ್ಟೊಂದು ಜನಕ್ಕೆ ಅವ್ರು ತಾಳಿ ಕಟ್ಟಿರೋ ಸೀನ್ ಅವರೇ ನೋಡಕ್ ಆಗಿರಲ್ಲ ಅಲ್ವಾ. ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ತಾಳಿ ಕಟ್ಟಿರೋ ಸೀನ್ ಅವರೇ ನೋಡ್ಕೋಬಹುದು, ಲೈವ್ ಮಾಡ್ಬೋದು, ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ನೋಡ್ಕೋಬಹುದು. ಇದೆಲ್ಲ ಆಗುತ್ತೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಧ್ಯ ಇದೆ ಅಲ್ವಾ. ಈ ಸೋಷಿಯಲ್ ಮೀಡಿಯಾನ ನಾವು ಅನುಕೂಲಕ್ಕೂ ಬಳಸ್ಕೋಬಹುದು, ಅನಾನುಕೂಲಕ್ಕೂ ಬಳಸ್ಕೋಬಹುದು. ನಾವು ಅನುಕೂಲದ ಬಗ್ಗೆ ಮಾತಾಡೋಣ. ಈಗ ಎಸ್ ಬುಕ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ. ಎಸ್ ಬುಕ್ ಅಲ್ಲಿ ನಾನು ಏನೇನು ಹೇಳಿದೆ ಎಲ್ಲಾ ಆಪ್ಷನ್ಸ್ ಆಲ್ರೆಡಿ ರೆಡಿ ಅವೈಲಬಲ್ ಇದೆ. ನಾವ್ ಏನಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಯೂಸ್ ಮಾಡೋಕ್ಕಾಗಲ್ಲ? ನಾವ್ ಯಾಕೆ ಎಸ್ ಬುಕ್ ನ ಯೂಸ್ ಮಾಡಬೇಕು? ನಾವೆಲ್ಲರೂ ಎಸ್ ಬುಕ್ ನ ಯೂಸ್ ಮಾಡ್ಕೊಂಡು ಅದನ್ನ ಪಾಪ್ಯುಲರ್ ಮಾಡೋಣ. ಮಾಡೋದ್ರಿಂದ ಏನ್ ಸಿಗುತ್ತೆ? ಫ್ರೀಯಾಗಿ ಮಾಡೋದ್ ಬೇಡ ಅಲ್ವಾ. ಈಗ ಏನ್ ಪಾಪ್ಯುಲರ್ ಆಗುತ್ತೆ, ನಾವ್ ಏನ್ ಇವಾಗ ಪ್ರಾಡಕ್ಟ್ ಬೈ ಮಾಡ್ತಾ ಇದೀವಿ, ಒನ್ ಆಫ್ ದ ಪ್ರಾಡಕ್ಟ್ಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಎಸ್ ಬುಕ್. ನಾನು ನೆಕ್ಸ್ಟ್ ಸ್ಲೈಡ್ಸ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ನಾವು ಈ ಸೋಷಿಯಲ್ ಮೀಡಿಯಾ ಅಕೌಂಟ್ ಯೂಸ್ ಮಾಡಿ ಪಾಪ್ಯುಲರ್ ಮಾಡೋದ್ರಿಂದಾನು ನಮ್ ಡೇಟಾ ಖರ್ಚಾಗುತ್ತೆ ಅಂತ ನಾವು ಅನ್ಕೊಂಡ್ರೆ, ಆ ಡೇಟಾ ಖರ್ಚಾಗೋದ್ರ ಜೊತೆಗೆ ನಮಗೆ ಇನ್ಕಮ್ ಕೂಡ ಬರೋ ಪಾಸಿಬಿಲಿಟೀಸ್ ಇದೆ. ಹ್ಯಾಕ್ ಬರುತ್ತೆ ಅಂತ ನಾನು ಫರ್ದರ್ ಸ್ಲೈಡ್ ಡಿಸ್ಕಸ್ ಮಾಡ್ತೀನಿ.
ಸೊ ನಿಮ್ಗೆ ಎಲ್ಲರಿಗೂ ಎಸ್ ಬುಕ್ ಬಗ್ಗೆ ಒಂದು ಐಡಿಯಾ ಬಂತಾ ಅಲ್ವಾ? ಸೊ ಎಸ್ ಬುಕ್ ಅಂದಿದ ತಕ್ಷಣ ಎಸ್ ಅಂತ ನಾವು ತಲೆಯಲ್ಲಿ ಬರಬೇಕು. ನೆಕ್ಸ್ಟ್ ಟೈಮ್ ಮೇ ಬಿ ಇನ್ ನೆಕ್ಸ್ಟ್ 6 months 1 year ಅಲ್ಲಿ if we can make ಎಸ್ ಬುಕ್ quite popular in India, it will be more than sufficient. ಸೊ ಈ ಒಂದು ವಿಷನ್ ಗೋಸ್ಕರ ನಾವು ಸುರೇಶ್ ಅವರಿಗೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ದಿಸ್. ನೆಕ್ಸ್ಟ್ ಲೆಸನ್. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ನಾನು ಇವತ್ತು ಏನ್ ಮಾತಾಡ್ತಾ ಇದ್ದೀನಿ, ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ದಿಸ್ ಬಲುಸಾ ಆನ್ಲೈನ್ ಶಾಪಿಂಗ್ ಕಾರ್ಪೊರೇಷನ್. ಸೊ ನೀವು ನಾವೆಲ್ಲ ಇಲ್ಲಿ ಸೇರಿರೋದು ಒಂದೇ ಉದ್ದೇಶ, ಯಾರಾದ್ರೂ ದೊರಕಿರೋ ಅಂತಾನೂ ಇರ್ಬೋದು, ಮತ್ತೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಅಂತಾನೂ ಇರ್ಬೋದು, ದುಡ್ಡು ದುಡಿಯೋ ಅಂತ ಒಂದು ಆಪರ್ಚುನಿಟಿ ಅಂತಾನೂ ಇರ್ಬೋದು ಅಲ್ವಾ? ಈ ಮೂರಲ್ಲಿ ಒಂದು ವಿಷಯ ಇದ್ದೇ ಇದೆ. ಸೊ ಇದನ್ನ ನಾವು ಹೇಗೆ ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು, ಇದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಇಂಪ್ಲಿಮೆಂಟ್ ಮಾಡಿದ್ದನ್ನ ಹೇಗೆ ನಾವು ಡೂಪ್ಲಿಕೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಿದ್ದೀನಿ. ಓಕೆ, ಸೊ ಬಲುಸಾ ಆನ್ಲೈನ್ ಶಾಪಿಂಗ್. ನೆಕ್ಸ್ಟ್ ಲೈಕ್. ಸೊ ನಾನು ಇವಾಗ ಕಂಪ್ನಿಗೆ ಹೇಗೆ ರಿಜಿಸ್ಟರ್ ಆಗೋದು, ಹೇಗೆ ನಾನು ಬಲುಸಾ ಆನ್ಲೈನ್ ಶಾಪಿಂಗ್ ಇಂದ ಅರ್ನ್ ಮಾಡೋದು. ಸೊ ಬೇಸಿಕಲಿ ನಾವು ಒಂದು ಪ್ರಾಡಕ್ಟ್ ಅಂತ ಪರ್ಚೇಸ್ ಮಾಡ್ಬೇಕಲ್ವಾ, ಒಂದು ಪ್ಯಾಕೇಜ್ ಅಂತ ಪರ್ಚೇಸ್ ಮಾಡ್ಬೇಕಲ್ವಾ. ಸೊ ಪ್ರಾಡಕ್ಟ್ ಪ್ಯಾಕೇಜ್ ಇಲ್ಲಿರೋ ಲಿಸ್ಟ್. ಬೇಸಿಕಲಿ ನಮ್ಮ ಡೈಲಿ ನೀಡ್ಸ್, ನಮ್ಮ ಹೆಲ್ತ್ ಕನ್ಸಿಡರ್ ಮಾಡಿಕೊಂಡು, ನಮ್ಮ ಲುಕ್ ಅಂಡ್ ಫೀಲ್ ಅಪಿಯರೆನ್ಸ್ ಕನ್ಸಿಡರ್ ಮಾಡಿಕೊಂಡು ಮಾಡಿರುವಂತ ಪ್ರಾಡಕ್ಟ್ಸ್ ಲಿಸ್ಟ್ ಇದು. ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಯಾಂಟ್ ಅಂಡ್ ಶರ್ಟ್ ಕಾಂಬೋ. ಬೇಸಿಕಲಿ ಮೇ ಬಿ ಎಲ್ಲರೂ ಚೆನ್ನಾಗಿ ಕಾಣ್ಲಿ, ಒಳ್ಳೆ ತರ ಡ್ರೆಸ್ ಹಾಕೊಳ್ಳಿ ಅಂದ್ಬಿಟ್ಟು ಇವು ಮೇ ಬಿ ಇಂಟ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ ಇದು. ಮತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು 2500 rupees. ಇದು ಪ್ಯಾಕೇಜ್ ಅಲ್ಲಿ ಇರುವಂತ ಫಸ್ಟ್ ಪ್ರಾಡಕ್ಟ್. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಮಿಲೆಟ್ಸ್ ಅರ್ಧ ಕೆಜಿ ಪ್ಯಾಕೇಜ್ ಬರುತ್ತೆ 2,000 ರೂಪಾಯಿ. ಮೂರನೇ ಪ್ರಾಡಕ್ಟ್ ಬಂದ್ಬಿಟ್ಟು ಎಸ್ ಬುಕ್ ಶೇರ್ಸ್. ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೆ ಎಸ್ ಬುಕ್ ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ಎಸ್ ಬುಕ್ ಶೇರ್ಸ್, ಒಂದು ಶೇರ್ಗೆ 5 ರೂಪಾಯಿ ಆಗುತ್ತೆ. ನಾವು 2,500 ರೂಪಾಯಿ ಪ್ಯಾಕೇಜ್ ತಗೊಂಡ್ರೆ ನಮಗೆ 500 ಶೇರ್ ಸಿಗುತ್ತೆ. ಇದು ಒನ್ ಆಫ್ ದ ಪ್ರಾಡಕ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಫೋರ್ತ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೂಟ್ ಲೆಂತ್. ಸೊ ಸೂಟ್ ಲೆಂತ್ ಕೂಡ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ಒಂದ್ಸರ್ತಿ ಸೂಟ್ ಹಾಕೋಬೇಕು, ಒಂದ್ಸರ್ತಿ ನಾನು ಚೆನ್ನಾಗಿ ಕಾಣ್ಬೇಕು, ಒಂದ್ಸರ್ತಿ ನಾನು ಲೈಕ್ ಯು ಆಲ್ ಹ್ಯಾವ್ ದಿಸ್ ಫೀಲಿಂಗ್ ರೈಟ್, ನಾವು ಚೆನ್ನಾಗಿ ಕಾಣ್ಬೇಕು, people should appreciate us ಅಂದ್ಬಿಟ್ಟು. So this is also one of the dreams for most of the people. So suit length ಬಂದ್ಬಿಟ್ಟು 5,000 ರೂಪಾಯಿ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮಿಲೆಟ್ 1 kg, ಅದು ಕೂಡ 5,000 ರೂಪಾಯಿ. ಮತ್ತೆ ಆರನೇ ಪ್ರಾಡಕ್ಟ್ ಬಂದ್ಬಿಟ್ಟು ಎಸ್ ಬುಕ್ ಶೇರ್ಸ್ 1000 ಕ್ವಾಂಟಿಟಿ 5,000 ರೂಪಾಯಿ. ಸೊ ಬೇಸಿಕಲಿ ಇದು ನಮ್ಮ ಪ್ರಾಡಕ್ಟ್. ಇವಾಗ ನಾವು ಈ ಪ್ರಾಡಕ್ಟ್ ಇದ್ರಲ್ಲಿ ಯಾವ್ದಾನ ಒಂದು ಪ್ರಾಡಕ್ಟ್ ತಗೊಂಡಾಗ ನಾವು ನೆಕ್ಸ್ಟ್ ಬಿಸ್ನೆಸ್ ಮಾಡೋದಕ್ಕೆ ಕ್ವಾಲಿಫೈ ಆಗ್ತೀವಿ. ಓಕೆ, ಸೊ ಬಿಸ್ನೆಸ್ ಹ್ಯಾಗ್ ಮಾಡ್ತೀವಿ, ಏನಿದೆ ನಮ್ಗೆ ರಿವಾರ್ಡ್ಸ್ ಅಲ್ವಾ? ಸೊ ಈ ಬೇಸಿಕಲಿ ಒಂದ್ ಹೇಳಿ ನಾವು ಏನೋ ಒಂದು ಪ್ರಾಡಕ್ಟ್ ತಗೋತೀವಿ, ಅಥವಾ ಒಂದು ಮೂವಿ ನೋಡ್ತೀನಿ, ಅಥವಾ ಇನ್ನೊಂದೇನೋ ಮಾಡ್ತೀನಿ, ಅದನ್ನ ನಾನ್ ಮಾಡ್ಬಿಟ್ಟು ಕೆಲವೊಂದು ವಿಚಾರ ಬಿಟ್ರೆ ಎಲ್ಲಾ ವಿಚಾರನೂ ನಾವು ಹೇಳ್ಕೊತೀವಿ ಅಲ್ವಾ? ಈಗ ನಾನು ಒಂದು ಫಿಲಮ್ ಹೋದೆ, ಬಂದ್ಬಿಟ್ಟು ನನ್ನ ಫ್ರೆಂಡಿಗೆ ಹೇಳ್ತೀನಿ, ಹೇಳಲ್ಲ, ರಿವ್ಯೂ ಕೊಡ್ತೀನೋ ಕೊಡಲ್ವ. ಒಂದ್ ಫಂಕ್ಷನ್ ಹೋದೆ, ನಾನು ಅದ್ರ ರಿವ್ಯೂ ನನ್ನ ಫ್ರೆಂಡ್ ಕೊಡ್ತೀನೋ ಕೊಡಲ್ವ ಅಲ್ವಾ? ಇನ್ನೊಂದೇನೋ ಏನೋ ಒಂದು ಇವೆಂಟ್ ಮಾಡಿದ್ರು ನಾವು ಅದನ್ನ ಇನ್ನೊಬ್ರಿಗೆ ಹೇಳುವಂತ ಒಂದು ಮನೋಭಾವನೆ ಬೆಳೆಸ್ಕೊಂಡಿದೀವಿ. ಅದನ್ನ ನಾವು ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಎಕ್ಸಾಂಪಲ್ ಸೂಟ್ ಲೆಂತ್, ನಾನೊಂದು ಸೂಟ್ ತಗೊಂಡೆ, ನನ್ನ ಹತ್ರ ಒಂದಿದೆ, ನಮ್ಮ ಅಪ್ಪಾಜಿ ಹತ್ರ ಒಂದು ಸೂಟ್ ಇಲ್ಲ, ಅವ್ರಿಗೋಸ್ಕರ ಒಂದು ಸೂಟ್ ಲೆಂತ್ ತಗೊಂಡೆ, ಸೂಟ್ ಹೊಲಿಸ್ದೆ ಆಯ್ತಾ. ಓಕೆ, ನಮ್ ತಂದೆಗೆ ಇಷ್ಟ ಆಯ್ತು, ಅವ್ರು ಹೇಳಿದ್ರು ನೋಡಪ್ಪ ನನ್ನ ಮಗ ಒಂದು ಸೂಟ್ ಕೊಡ್ತಾರೆ ಚೆನ್ನಾಗಿದೆ. ನಮ್ ತಂದೆ ಫ್ರೆಂಡ್ ಏನಂತಾರೆ, ಆಯ್ತು ನನ್ಗೂ ಒಂದು ಕೊಡ್ಸು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ನಾವು ಅದನ್ನ ಪ್ರಮೋಟ್ ಮಾಡ್ತೀವಿ ಬೇರೆ ಫ್ರೆಂಡ್ಗೆ. ಇವಾಗ ನಾನು ಒಂದು ಎಕ್ಸಾಂಪಲ್ ಸೂಟ್ ಲೆಂತ್ ನಾನು ಇನ್ನೊಬ್ಬ ಫ್ರೆಂಡ್ ಪ್ರಮೋಟ್ ಮಾಡಿದೆ, 5,000 ರೂಪಾಯಿ ಪ್ರಾಡಕ್ಟ್ ನಾನು ಇನ್ನೊಬ್ಬ ಫ್ರೆಂಡ್ ಪ್ರಮೋಟ್ ಮಾಡಿದೆ, ನನಗೆ ಏನ್ ಸಿಕ್ತು? ನಿಮ್ಗೆಲ್ಲ ಡೌಟ್ ಬರುತ್ತೆ, ಕ್ವಶನ್ ಬರುತ್ತಲ್ವಾ, ನನಗೆ ಏನ್ ಸಿಗುತ್ತೆ, ನಾನು ಏನಕ್ಕೆ ಪ್ರಮೋಟ್ ಮಾಡ್ಬೇಕು? ಸೊ ಇಲ್ಲಿ ನಮಗೆ ಇನ್ಕಮ್ ಆಪರ್ಚುನಿಟೀಸ್ ಇದೆ. ಸೊ ಹೆಂಗ್ ಬರುತ್ತೆ, ಈಗ ನಾನು 5,000 ರೂಪಾಯಿ ಸೂಟ್ ಲೆಂತ್ ಒಬ್ರು ಪ್ರಮೋಟ್ ಮಾಡಿದ್ರೆ ನನಗೆ 5,000 ರೂಪಾಯಿ 40% ರಿಟರ್ನ್ ಸಿಗುತ್ತೆ, ಸೇಲ್ಸ್ ಇನ್ಸೆಂಟಿವ್ ಸಿಗುತ್ತೆ.
ಸೊ 5,000 ರೂಪಾಯಿಲಿ 40% ಅಂದ್ರೆ 2,000 ರೂಪಾಯಿ ನನಗೆ ಇನ್ಸೆಂಟಿವ್ ಆಗಿ ಸಿಗುತ್ತೆ, ಸೇಲ್ಸ್ ಇನ್ಸೆಂಟಿವ್ ಆಗಿ ಸಿಗುತ್ತೆ. ಒಬ್ಬ ಫ್ರೆಂಡ್ ರೆಫರ್ ಮಾಡ್ತೀನಿ. ನೆಕ್ಸ್ಟ್ ಅದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೂಡ ರೆಫರ್ ಮಾಡ್ತಾರೆ. ಸೊ ಅವರು ಕೂಡ ನೋಡಪ್ಪ ನಿನ್ ಸೂಟ್ ಚೆನ್ನಾಗಿದೆ, ಸೂಟ್ ಇಸ್ ಜಸ್ಟ್ ಅ ನೇಮ್, ಓಕೆ, ಆ ಪ್ರಾಡಕ್ಟ್ ಅಲ್ಲಿ ಯಾವ ಬೇಕಾದ್ರೂ ಇರ್ಬೋದು, ಪ್ರಾಡಕ್ಟ್ ಚೆನ್ನಾಗಿದೆ, ಇಷ್ಟ ಆಯ್ತು, ನಾನು ಕೂಡ ತಗೋತೀನಿ ಅಂತ ಎರಡನೇ ವ್ಯಕ್ತಿ ಮುಂದೆ ಬಂದ್ರೆ ಅಥವಾ ನಾವೇ ಎರಡನೇ ವ್ಯಕ್ತಿಗೆ ಅಪ್ರೋಚ್ ಮಾಡಿ ಅವ್ರು ಬೈ ಮಾಡಿದ್ರೆ ನಮಗೆ ಎರಡನೇ ವ್ಯಕ್ತಿಯಿಂದ 60% ಇನ್ಕಮ್ ಬರುತ್ತೆ, ರಿಟರ್ನ್ಸ್ ಬರುತ್ತೆ. 60% ಅಂದ್ರೆ 5,000 ರೂಪಾಯಿಲಿ 3,000 ರೂಪಾಯಿ ನಮಗೆ ಎರಡನೇ ವ್ಯಕ್ತಿಯಿಂದ ಬರುತ್ತೆ. ನಾವಿಲ್ಲಿ ತಿಳ್ಕೊಬೇಕಾಗಿರುವಂತ ವಿಚಾರ ಏನು? ನಾನು ಇನ್ವೆಸ್ಟ್ ಮಾಡಿದ್ದೆಷ್ಟು? 5,000. ನಾನು ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿ ಪ್ರಮೋಟ್ ಮಾಡಿದ್ಮೇಲೆ ನನಗ್ ಬಂದಿರೋ ಇನ್ಸೆಂಟಿವ್ ಎಷ್ಟು? 5,000. ಈಗ ನನ್ನ ಸೂಟ್ ಬೆಲೆ ಎಷ್ಟು? ಅಷ್ಟೇ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅಲ್ಲಿಗೆ ನಾನು ಫ್ರೀ ಸೂಟ್ ಹಾಕೊಂಡೆ, ಫ್ರೀ ಸೂಟ್ ಬಟ್ಟೆ ತಗೊಂಡೆ, ಹೊಲಿಸ್ಕೊಂಡಿಲ್ಲ. ಬಟ್ಟೆ ಏನ್ ಹೊಲಿಸ್ಕೊಳ್ಳಿ ನಾನು, ಅದಕ್ಕೂ ಕಾಸು ಬೇಕಲ್ವಾ? ಡೆಫಿನೆಟ್ ಆಗಿ. ಈಗ ನನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಅವ್ರೇನ್ ಮಾಡ್ತಾರೆ, ಅವ್ರು ನೋಡಪ್ಪ ಸೂಟ್ ಲೆಂತ್ ಕಳಿಸ್ದೆ, ನಾನು ಹೊಲಿಸ್ಕೊಳ್ಳೋ ಕಾಸು ಕಳಿಸ್ಬಿಡು ಅಂತ ಕೇಳಿದ್ರೆ ಏನ್ ಮಾಡೋಣ? ಆಯ್ತು, ಅದಕ್ಕೂ ಒಂದು ಮಾರ್ಗ ಇದೆ. ಏನ್ ಮಾಡೋಣ? ನಾನು ಹೆಂಗೆ ಸೂಟ್ ಲೆಂತ್ ತೋರಿಸಿದ್ನಪ್ಪ ನಿನಗೆ ಹೆಂಗೆ ಇಷ್ಟ ಆಯ್ತು, ನೀನು ಒಂದ್ 5 ಜನ ಫ್ರೆಂಡ್ಸ್ ಹೇಳು, ತಗೊಳತ್ತ ಅಂತ ಫೋರ್ಸ್ ಮಾಡ್ಬೇಡ, ಹೇಳು ಹಿಂಗಿದೆ ಪ್ರಾಡಕ್ಟ್ ಇದೆ, ಇಷ್ಟ ಆಯ್ತು ತಗೋ ಅಂತ ಹೇಳು. ಅವ್ರು ತಗೊಂಡ್ರು ಅಂತ ಅನ್ಕೊಂಡ್ರೆ ಅಲ್ಲಿಂದ ಮತ್ತೆ ನಮ್ಗೆ ಇನ್ಕಮ್ ಬರೋದು ಸ್ಟಾರ್ಟ್ ಆಗುತ್ತೆ. ಇವಾಗ ಅವರು ಹೆಂಗೆ ಪ್ರಮೋಟ್ ಮಾಡಿ ಅವರು 40% 60% ತಗೋತಾರೋ ಅವ್ರು ಕೂಡ ಇನ್ಕಮ್ ಬರುತ್ತೆ, ಹಾಗೆ ನಮಗೂ ಕೂಡ ಇನ್ಕಮ್ ಬರುತ್ತೆ. ಸಿ, ಇಲ್ಲಿ ಎಷ್ಟು ಜನ ನೆಟ್ವರ್ಕರ್ಸ್ ಇದ್ದೀರಾ? ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರೋರು ಎಷ್ಟು ಜನ ಇದ್ದೀರಾ? ಓಕೆ, 50% ಆಗ್ಬೇಕು ನೆಟ್ವರ್ಕಿಂಗ್ ಅಲ್ಲಿ ಇದ್ದೀರಾ ಅಲ್ವಾ? ನೀವು ಸುಮಾರು ತರ ಪ್ಲಾನ್ ಕೇಳಿರ್ತೀರಾ. 1 day cut off, 2 day cut off, 1 week cut off, payment Monday morning ಬರ್ಲಿಲ್ಲ ಮಂಡೇ ಈವ್ನಿಂಗ್ ಬರ್ಲಿಲ್ಲ ಟ್ಯೂಸ್ಡೇ ಮಾರ್ನಿಂಗ್. ಇದೇ ತರ ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್, MD ಚೆಕ್ ಹಾಕಿದ್ರು ಕ್ಯಾಶ್ ಆಗ್ಲಿಲ್ಲ. ಈ ಎಲ್ಲಾ ಕತೆ ಕೇಳಿ ಹೇಳಿ ಸುಮಾರು ನಾವು ನೆಟ್ವರ್ಕಿಂಗ್ ಕಂಪ್ನಿಗಳನ್ನ ನೋಡಿದ್ವಿ ಅಲ್ವಾ? ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್. 12 ವರ್ಷ ನಾನು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಮಾಡೋದು ಅಂತ 15 ವರ್ಷ ಆಯ್ತು. 15 ವರ್ಷದಲ್ಲೂ ನಾನು ಒಂದು 30 ಕಂಪ್ನಿನ ವರ್ಕ್ ಮಾಡಿದ್ದೀನಿ. ಆ 30 ಕಂಪ್ನಿಲಿ 30 ಕಂಪ್ನೀಸ್ ಹೀಗೆ ಬರೋದು. ಬೇಸಿಕಲಿ ಎಲ್ಲೋ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಆಮೇಲೆ ಇನ್ನೊಂದೇನೋ ಪ್ರಾಬ್ಲಮ್ ಬರುತ್ತೆ, ಅದಾಯ್ತು ಇದಾಯ್ತು, MD ಏನೋ ಆಯ್ತು, MD ಡಿವೈಡ್ ಆಗ್ಬಿಟ್ರು, 2 MD ಇದ್ರು, ಅವ್ರನ್ನ ತಾಳ್ಕೊಂಡವ್ರು ಇವ್ರನ್ನ ತಾಳ್ಕೊಂಡವ್ರು, ಏನೇನೋ ಕತೆ ಹೇಳಿ ಕೊನೆಗೆ ಕಂಪ್ನಿ ಹಂಗೆ ಸೈಲೆಂಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ನನ್ನ ಬೆಸ್ಟ್ ಪಾರ್ಟ್, ನಾನು ಇದುವರೆಗೂ ಕೇಳ್ದೇ ಇರೋ ಕಟ್ ಆಫ್ ಅಂದ್ರೆ ಎವ್ರಿ ಮಿನಿಟ್ ಕಟ್ ಆಫ್. ಈ ಕಾನ್ಸೆಪ್ಟ್ ನಾನು ಇದುವರೆಗೂ ಏನು ಕೇಳೇ ಇಲ್ಲ. ದಟ್ ಡಿಸರ್ವ್ಸ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಎವ್ರಿ ಮಿನಿಟ್ ಕಟ್ ಆಫ್. ನಾವು 1 ನಿಮಿಷಕ್ಕೆ ನಾನು ಎಷ್ಟು ದುಡ್ಡು ದುಡಿಬಹುದು ಈ ಕಂಪ್ನಿಯಿಂದ ಅಂತ ಏನಾದ್ರು ಐಡಿಯಾ ಇದೆಯಾ? ಒಂದು ರಫ್ ನಂಬರ್ ಹೇಳಿ. 500 ರೂಪಾಯಿ, 1000 ರೂಪಾಯಿ 1 ನಿಮಿಷಕ್ಕೆ 20,000 ಎಸ್ ದುಡಿಬಹುದು. ಆದ್ರೆ ನಮ್ಮ ಅಕೌಂಟ್ ಬರುತ್ತಾ? ಕಟ್ ಆಫ್ ಅನ್ನೋ ಕಾನ್ಸೆಪ್ಟೇ ಇರೋದು. ಸೊ ಬೇಸಿಕಲಿ ನಮ್ಮ ಹೊಸ ಆನ್ಲೈನ್ ಶಾಪ್ ಇಲ್ಲಿ 1 ನಿಮಿಷಕ್ಕೆ ನಾವು 2,000 ರೂಪಾಯಿ ದುಡಿಯುವಂತ ಅದ್ಭುತವಾದ ಅವಕಾಶ ಇದೆ. ಆ ಕಾನ್ಸೆಪ್ಟ್ ನಾವು ಹೆಂಗ್ ಉಪಯೋಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಪರ್ಪಸ್ ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ನಾವು ಏನ್ ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂದ್ರೆ, ನಾನು ಹಾಕೋ 5,000 ರೂಪಾಯಿ, ನಾನು ತಗೊಂಡಿರೋ 5,000 ರೂಪಾಯಿ ಪ್ರಾಡಕ್ಟ್ಗೆ ಕಂಪನಿ ನನಗೆ 20,000 ರೂಪಾಯಿವರೆಗೂ ದುಡಿಯುವಂತ ಅವಕಾಶ ಕೊಟ್ಟಿದ್ದಾರೆ. ನೀವು ಏನ್ ಇನ್ವೆಸ್ಟ್ ಮಾಡ್ತೀರಾ ಇಂಟು 4 ಟೈಮ್ಸ್ ಕಂಪನಿಯಿಂದ ನೀವು ದುಡಿಬಹುದು. ಸೊ ಇಂಟು 4 ಟೈಮ್ಸ್ ದುಡಿದ್ಮೇಲೆ ಏನಾಗುತ್ತೆ ಸರ್? ಐಡಿ ಕ್ಲೋಸ್ ಆಗುತ್ತೆ. ಬೇಜಾರಾಗುತ್ತಾ? ಖುಷಿ ಆಗುತ್ತಾ? 20,000 5,000 ಇನ್ವೆಸ್ಟ್ ಮಾಡಿದ್ದೆ, 20,000 ರಿಟರ್ನ್ಸ್ ಬಂತು, ಐಡಿ ಕ್ಲೋಸ್ ಆಯ್ತು. ಏನ್ ಮಾಡೋಣ? ಖುಷಿ ಆಗುತ್ತೆ. ಬಟ್ ಅದರಿಂದ ಮತ್ತೆ ಬರ್ಬೇಕು ಅಂತ ಆಸೆ ಇಲ್ಲ. ಟೀಮ್ ಕಟ್ಟಿದೀವಿ, ಕರೆಕ್ಟ್.
ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಲೈಕ್ ಪ್ಲೀಸ್. ಸೊ ಇಲ್ಲೇನಾಗುತ್ತೆ, ಟೀಮ್ ಕಟ್ಟಿದೀವಿ, ನಮ್ಗೆ ರೀಪರ್ಚೇಸ್ ಅನ್ನೋ ಒಂದು ಆಪ್ಷನ್ ಇದೆ. ಈಗ ನಾನು 5,000 ರೂಪಾಯಿ ಕೊಟ್ಟು ಐಡಿ ತಗೊಂಡೆ, ಅದರಲ್ಲಿ ಆ ಐಡಿಯಿಂದ 20,000 ರೂಪಾಯಿವರೆಗೂ ದುಡ್ಡೆ. ನೆಕ್ಸ್ಟ್ ಏನು, 20,000 ಸೀಲಿಂಗ್ ಮುಗೀತು, ಕಟ್ ಮುಗೀತು, ಮತ್ತೆ ರೀಪರ್ಚೇಸ್ ಮಾಡುವಂತ ಆಪ್ಷನ್ ಇದೆ. ಸೊ ಒನ್ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಇವಾಗ ನಾನು ಜಾಯಿನ್ ಆದೆ, ನನ್ನ ಮೂಲಕ ಒಂದು 8 ಜನ 10 ಜನ 12 ಜನ ಜಾಯಿನ್ ಆದ್ರು. ಓಕೆ, ನಂದು ಕಟ್ ಆಫ್ ಆಗಿದೆ, ರೀಚ್ ಆಯ್ತು. ಈಗ ಏನಾಗುತ್ತೆ, ನಾನು ಮತ್ತೆ ದುಡಿಬೇಕು, ಮತ್ತೆ ಇದೇ ಐಡಿಯಿಂದ ದುಡಿಬೇಕು. ನನ್ನ ಟೀಮ್ ಏನ್ ಬಿಲ್ಡ್ ಮಾಡಿದೀನಿ, ಆ ಟೀಮ್ ಬಿಲ್ಡ್ ಮಾಡಿರೋದ್ರಿಂದ ರಿವರ್ಸ್ ಎಫರ್ಟ್ಸ್ ನಾನು ತಗೋಬೇಕು ವಾಪಸ್ ಬಂದಾಗ, ನಾನು ರೀಪರ್ಚೇಸ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ಕೋತೀನಿ. ಸೊ ದ ಬೆಸ್ಟ್ ಪಾರ್ಟ್ ಈಸ್, ನೀವು ಎಷ್ಟು ಸರ್ತಿ ಬೇಕಾದ್ರೂ ರೀಪರ್ಚೇಸ್ ಮಾಡಬಹುದು. ಒಂದ್ ಐಡಿನ ಎಷ್ಟು ಸರ್ತಿ ಬೇಕಾದ್ರೂ ರೀಪರ್ಚೇಸ್ ಮಾಡಬಹುದು. ಪ್ರತಿ ಒಂದ್ ಐಡಿ ರೀಪರ್ಚೇಸ್ ಮಾಡ್ಬೇಕಾದ್ರೂ ನಮಗೆ 20% ಸೇಲ್ಸ್ ವಾಪಸ್ ಸಿಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪ್ರತಿ ಒಂದ್ ಸರ್ತಿನೂ ನಾವು ರೀಪರ್ಚೇಸ್ ಮಾಡಿದಾಗ, ನಮ್ ಕೆಳಗಡೆ ಇರೋ ಟೀಮ್ ರೀಪರ್ಚೇಸ್ ಮಾಡಿದಾಗ, ನಮಗೆ ಅಲ್ಲಿಂದ 20% ಇನ್ಕಮ್ ವಾಪಸ್ ಬರ್ತಾ ಹೋಗುತ್ತೆ. ಸೊ ಇವಾಗ ಏನಾಗುತ್ತೆ, ನಾನು ಒಂದು ಟೀಮ್ ಬಿಲ್ಡ್ ಮಾಡಿದೆ, ಅವ್ರಿಗೆ ಹೇಳಿದೆ, ನೋಡಪ್ಪ ಒಂದು ಪ್ರಾಡಕ್ಟ್ ಇದೆ, ಬೈ ಮಾಡು, 2 ಜನಕ್ಕೆ ರೆಫರ್ ಮಾಡು, ಅವ್ರಿಗೆ ಹೇಳ್ಕೊಡು. ನೋಡಪ್ಪ ಈ ಪ್ರಾಡಕ್ಟ್ ಬೈ ಮಾಡಿ 2 ರೆಫರ್ ಮಾಡು, ಅದು ಹೇಳ್ಕೊಡು. ಹಂಗೆ ಹೇಳ್ಕೊಡೋದ್ರಿಂದ ಡೂಪ್ಲಿಕೇಶನ್ ಆಗೋದ್ರಿಂದ ಒಂದು 4th ಲೆವೆಲ್ 5th ಲೆವೆಲ್ ಹೋದಾಗ ನಮ್ ಕಟ್ ಆಫ್ ರೀಚ್ ಆಗುತ್ತೆ. ಅದನ್ನೇ ಅವ್ರಿಗೆ ಹೇಳ್ಕೊಡ್ಬೇಕು, ನೋಡಪ್ಪ ಹಿಂಗೆ 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 ಅಂತ ಹೇಳ್ಕೊಟ್ಟಾಗ ಅವರು ಕಟ್ ಆಫ್ ರೀಚ್ ಆದಾಗ ಅವರು ರಿನ್ಯೂ ಮಾಡ್ತಾರೆ. ಸೊ ರಿನ್ಯೂವಲ್ ಅನ್ನೋ ಕಾನ್ಸೆಪ್ಟ್ ಕಂಟಿನ್ಯೂ ಆದಾಗ ನಮಗೆ ಅನ್ಲಿಮಿಟೆಡ್ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನಾವು ಕಂಪ್ನಿಲಿ ಜನರಲ್ ಆಗಿ ನಾವು ವರ್ಕ್ ಅಂತ ಹೋದಾಗ ವರ್ಷಕ್ಕೆ 8% 10% ಹೈಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. 10% ಹೈಕ್ ಸಿಕ್ಕಿದ ತಕ್ಷಣ ವಾವ್, ಐ ಆಮ್ ಕ್ಲಾಸ್ ಎ ಪರ್ಫಾರ್ಮರ್ ಅಂತ ಅನ್ಕೋತೀವಿ. ಬಟ್ ನಮಗ್ ಗೊತ್ತಿಲ್ಲ, ನಮ್ಮ ಹತ್ರ ನಿಮಿಷಕ್ಕೆ 2,000 ರೂಪಾಯಿ ದುಡಿಯುವಂತ ಕೆಪಾಸಿಟಿ ಇದೆ ಅಂತ ಅಲ್ವಾ. ನಾನ್ ಸ್ಟಾರ್ಟ್ ನಮ್ ಕಂಪ್ನಿಗೆ ಎಲ್ಲ ಸೇರ್ಕೊಂಡಾಗ ನಾನು ಜೂನಿಯರ್ ಆಗೇ ಹೋಗೋದು. ಜೂನಿಯರ್ ಆಗ್ತೀನಿ, ಆಮೇಲೆ ಸೀನಿಯರ್ ಆಗ್ತೀನಿ, ಆಮೇಲೆ ಲೀಡ್ ಆಗ್ತೀನಿ, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರು, ಡೆಪ್ಯೂಟಿ ಮ್ಯಾನೇಜರು, ಮ್ಯಾನೇಜರು, AGM, DGM, GM, ಆಮೇಲೆ ಹಂಗೆ ಹೆಸರು ಬೆಳಿಬೇಕಾದ್ರೆ ನಾವು ತಿಳ್ಕೊಳ್ಳೋದೇನು, ನಾವು ಪೀಪಲ್ ನ ಮ್ಯಾನೇಜ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಇವಾಗ ಒಂದು ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಒಬ್ಬನೇ ಜನ ಮ್ಯಾನೇಜ್ ಮಾಡೋದಿಲ್ಲ, ನೆಟ್ವರ್ಕರ್ಸ್ ಕೂಡ ಜನ ಮ್ಯಾನೇಜ್ ಮಾಡುವಂತ ಕೇಪಬಿಲಿಟೀಸ್ ಇದೆ. ಇಲ್ಲಿ ನಾನು ಎಷ್ಟು ದುಡಿಬೇಕು ಅಂತ ಡಿಸೈಡ್ ಮಾಡೋ ಅಧಿಕಾರ, ಕೆಪಾಸಿಟಿ ನನ್ನ ಹತ್ರ ಇರುತ್ತೆ. ದಟ್ ಇಸ್ ದ ಪವರ್ ಆಫ್ ನೆಟ್ವರ್ಕ್. ಇವಾಗ ನಾನು ಜನರಲ್ ಆಗಿ ಬೇರೆ ಕಂಪ್ನಿಗೆ ಸೇರ್ಕೊಂಡಾಗ ಕಂಪ್ನಿ ಡಿಸೈಡ್ ಮಾಡುತ್ತೆ ನಿನ್ಗೆ ಎಷ್ಟು % ಹೈಕ್ ಕೊಡ್ಬೇಕು ನಾನು ಅಂತ ಅಲ್ವಾ. ಬಟ್ ಇಲ್ಲಿ ನಾವು ಡಿಸೈಡ್ ಮಾಡ್ತೀವಿ ನಾವು ಎಷ್ಟು ದುಡಿಬೇಕು ಅಂತ. ಅದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಓಕೆ, ಸೊ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಅನ್ಲಿಮಿಟೆಡ್ ರೀಪರ್ಚೇಸ್ ಆಪ್ಷನ್ ಇರುತ್ತೆ. ನಾವು ಎಷ್ಟು ಸರ್ತಿ ಬೇಕಾದ್ರೂ ಇನ್ಕಮ್ ದುಡಿಯುವಂತ ಆಪ್ಷನ್ ಆಪರ್ಚುನಿಟಿ ನಮ್ಗೆ ಬಲಸ ಆನ್ಲೈನ್ ಶಾಪಿಂಗ್ ಕೊಟ್ಟಿದೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬಲಸ ಆನ್ಲೈನ್ ಶಾಪಿಂಗ್. ಎಷ್ಟೊತ್ತವರೆಗೂ ನಾನು ಫಸ್ಟ್ 3 ವಿಚಾರ ಹೇಳಿದೆ. ಒಂದೇನು, ಸೋಷಿಯಲ್ ಮೀಡಿಯಾ ಅಕೌಂಟ್, ಅದರಿಂದ ಯೂಸ್ ಮಾಡೋದ್ರಿಂದ ಹೆಂಗೆ ಅನುಕೂಲ ಆಗುತ್ತೆ. 2, ನಮ್ಮ ಲ್ಯಾಂಡ್, ಈಗ ನಾವು ಜಾಗ ತಗೋಬೇಕು ಅಂದ್ರೆ ಹೆಂಗ್ ದುಡಿಬಹುದು. ಸೊ ಬೇಸಿಕಲಿ ನಾವು ಬಲಸ ಆನ್ಲೈನ್ ಶಾಪಿಂಗ್ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಂದ ನಾವು ಪ್ರೋಗ್ರೆಸ್ ಆಗ್ತಾ ಹೋದ್ರೆ, ಟೀಮ್ ಬೆಳೆಸ್ತಾ ಹೋದ್ರೆ, ಎಸ್ ಬುಕ್ ನ ಯೂಸ್ ಮಾಡ್ತಾ ಹೋದ್ರೆ, ಎಸ್ ಬುಕ್ ಶೇರ್ಸ್ ಏನ್ ಇವತ್ತು 5 ರೂಪಾಯಿ ಇದೆ, ಅದ್ ನಾಳೆ 6 ರೂಪಾಯಿ ಆಗ್ಬೋದು, 10 ರೂಪಾಯಿ ಆಗ್ಬೋದು, 15 ರೂಪಾಯಿ ಆಗ್ಬೋದು. ಅಲ್ಲಿಂದನೂ ಕೂಡ ನಮ್ಗೆ ಇನ್ಕಮ್ ಬರುತ್ತೆ. ಸೊ ಎಸ್ ಬುಕ್ ಯೂಸ್ ಮಾಡೋದ್ರಿಂದ ಕೂಡ ನಮ್ಗೆ ಇನ್ಕಮ್ ಬರುತ್ತೆ. ಬಲಸ ಆನ್ಲೈನ್ ಶಾಪಿಂಗ್ ಇದನ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡೋದ್ರಿಂದ ಕೂಡ ನಮ್ಗೆ ಇನ್ಕಮ್ ಬರುತ್ತೆ. ಇದನ್ನ ನಾವು ಏನಾದ್ರು ಕೆಲಸ ಬಿಟ್ಬಿಟ್ಟು ಮಾಡ್ಬೇಕಾ? ಏನಿಲ್ಲ, 15 ನಿಮಿಷ ಈ ತರ ಒಂದು ಪ್ರೆಸೆಂಟೇಶನ್ ಅಲ್ಲಿ ಫ್ರೆಂಡ್ಸ್ ಇನ್ವೈಟ್ ಮಾಡಿ, ನೋಡಪ್ಪ ಹಿಂಗಿದೆ ಅಂತ ಹೇಳ್ಬೇಕಷ್ಟೇ. ಇವಾಗ ನಿಮ್ಗೆ ಹೇಳಿಕ್ ಆಗೋದಿಲ್ವಾ? ನಿಮ್ ಲೀಡರ್ಸ್ ಇರ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಡಿ. ನೋಡಪ್ಪ ಇಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವನು ನನ್ನ ಪ್ರಾಸ್ಪೆಕ್ಟ್, ಅವನಿಗೆ ನನಗೆ ಹೇಳಕ್ ಬರ್ತಾ ಇಲ್ಲ ಅಥವಾ ಅವ್ನಿಗೆ ಅರ್ಥ ಮಾಡ್ಸಕ್ ಬರ್ತಾ ಇಲ್ಲ, ನೀನ್ ಅರ್ಥ ಮಾಡ್ಸು, ನೀನ್ ಎಕ್ಸ್ಪ್ಲೈನ್ ಮಾಡು
ಅಂತ ರೆಫರ್ ಮಾಡಿಕೊಟ್ಟು ಅವ್ರಿಗೆ ನೀಟಾಗಿ ಅರ್ಥ ಮಾಡಿಸಿ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರೈಬ್ ಮಾಡಿ ರಿಜಿಸ್ಟರ್ ಮಾಡ್ತಾರೆ. ಸೊ ಇದು ಪ್ರಾಸೆಸ್. ಸೊ ಈ ಪ್ರಾಸೆಸ್ ನಮ್ಗೆಲ್ಲ ಮಾಡಕ್ಕಾಗುತ್ತಾ? ಮಾಡ್ತೀರಾ? ಆರಾಮಾಗಿ ಮಾಡೋದಾ? ಅಷ್ಟೇ ಬಿಸ್ನೆಸ್, ಇನ್ನೇನು ಇಲ್ಲ. ನಮ್ ಕೈಯಲ್ಲಿ ಆಗ್ತಲೇ ಇರೋದನ್ನ ನಮ್ ಲೀಡರ್ಸ್ ಮೂಲಕ ಮಾಡಿಸ್ಕೊಂಡು ಅಚೀವ್ ಮಾಡುವಂತ ಒಂದು ಬಿಸ್ನೆಸ್ ಬಲಸಾ ಆನ್ಲೈನ್ ಶಾಪಿಂಗ್. ಇದಕ್ಕೆ ನಿಮ್ಗೆಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಕೊಡಿ ಪ್ಲೀಸ್. ಇವಾಗ ಎಲ್ಲಾ ಕಡೆನೂ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಂತ ಇದ್ದೇ ಇರುತ್ತೆ ಬೇಸಿಕಲಿ ಅಲ್ವಾ? ಸೊ ನಾವು ಕೂಡ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅನ್ನೋ ಕ್ಯಾಟಗರಿನ ಇಟ್ಕೊಂಡಿದ್ದೀವಿ. ಸೊ ಇಲ್ಲೇನಾಗುತ್ತೆ, ರೀಪರ್ಚೇಸ್ ಬೋನಸ್. ಸೊ ಫಸ್ಟ್ ಟೈಮ್ ನಾವೇನ್ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಸೆಕೆಂಡ್ ಟೈಮ್ ರೀಪರ್ಚೇಸ್ ಮಾಡ್ತೀವಿ. ರೀಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಬಟ್ ಅದ್ರ ಜೊತೆಗೆ ಸ್ಪೆಷಲ್ ರಿವಾರ್ಡ್ಸ್ ಅಂತ ಒಂದು ಕ್ಯಾಟಗರಿ ಅಂತ ಬಂದಾಗ ಇಲ್ಲಿ ನಮ್ಮ ಹತ್ರ 6-7 ಲೆವೆಲ್ಸ್ ಆಫ್ ಸ್ಪೆಷಲ್ ರಿವಾರ್ಡ್ಸ್ ಇದೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ನೀವು ನಿಮ್ಮ ಐಡಿನ 10 ಟೈಮ್ಸ್ ರೀಪರ್ಚೇಸ್ ಮಾಡಿದಾಗ ಕಂಪನಿ ವಿವೋ ಮೊಬೈಲ್ ನ ಗಿಫ್ಟ್ ಆಗಿ ನಮ್ಗೆ ಕೊಡ್ತಾರೆ. ಸೆಕೆಂಡ್ ಟೈಮ್ 56 ನೆಕ್ಸ್ಟ್ ಅವಾರ್ಡ್ ಬಂದು 50 ಟೈಮ್ಸ್ ರೀಪರ್ಚೇಸ್ ಆದಾಗ ಕಂಪನಿ ನಮಗೆ 5 ಗ್ರಾಮ್ಸ್ ಗೋಲ್ಡ್ ಕೊಡ್ತಾರೆ. ಗೋಲ್ಡ್ ಯಾಕೆ ಆಸೆ ಇಲ್ವಾ? ಇದೆಲ್ಲ ಒಂದು ರೌಂಡ್ ಅಪ್ಲಾಸ್ ಕೊಡಿ ಗೋಲ್ಡ್ಗೆ. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಪ್ಲಾಟಿನಮ್. 200 ಟೈಮ್ಸ್ ರೀಪರ್ಚೇಸ್ ಆದಾಗ 10 ಗ್ರಾಮ್ಸ್ ಗೋಲ್ಡ್ ಸಿಗುತ್ತೆ ನಮ್ಗೆ. ಅದೇ ರೀತಿ ಫೋರ್ತ್ ಲೆವೆಲ್ 1000 ಟೈಮ್ಸ್ ರೀಪರ್ಚೇಸ್ ಆದಾಗ ನಮ್ಮ ಬಹುದೊಡ್ಡ ಕನಸು ಅರ್ಧ ಸೈಟ್ ನಾವು ಕೈಯಾರೆ ದುಡ್ಡು ಕೊಟ್ಟು ತಗೊಳ್ಳಿಲ್ಲ ಅಂದ್ರೆ ಕಂಪನಿನೇ ನಮಗೆ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಇದಕ್ಕಿಂತ ಮುಂದೆ ವಿಚಾರ ಬೇಕಾ? ರೈಟ್. ನೆಕ್ಸ್ಟ್ 6th ಲೆವೆಲ್ 5000 ಟೈಮ್ಸ್ ರೀಚ್ ಆದಾಗ ಕಾರ್ ಡೌನ್ ಪೇಮೆಂಟ್ 4 lakh rupees ನಮಗೆ ಸಿಗುತ್ತೆ. ಮತ್ತೆ 7th ಲೆವೆಲ್ ಬಂದ್ಬಿಟ್ಟು ರಾಯಲ್ ಕಿಂಗ್ 10,000 ಟೈಮ್ಸ್ ರೀಚಾರ್ಜ್ ಆದಾಗ ಹೌಸಿಂಗ್ ಫಂಡ್ ಅಂದ್ಬಿಟ್ಟು 6 ಲಕ್ಷ ರೂಪಾಯಿ ಕಂಪ್ನಿಯಿಂದ ನಮಗೆ ಸಿಗುತ್ತೆ. ಖುಷಿ ಆಗುತ್ತಾ? ಕೇಳಿಸ್ಕೊಂಡ್ರೆ ರೀಪರ್ಚೇಸ್ ಬೋನಸ್ ಕೇಳಿಸ್ತೀರಿ, ಖುಷಿ ಆಗುತ್ತಾ? ಈಗ ಎಷ್ಟು ಜನಕ್ಕೆ ಇದನ್ನ ಅಚೀವ್ ಮಾಡ್ತೀವಿ ಅಂತ ಅನ್ಸುತ್ತೆ? ಫ್ರಾಂಕ್ ಆಗಿ ಓಪನ್ ಆಗಿ ಹೇಳ್ಬೇಕು. ಅಚೀವ್ ಮಾಡ್ತೀವಿ ಅನ್ಸುತ್ತೆ ಅಲ್ವಾ? ಡೆಫಿನೆಟ್ ಆಗಿ. ಯಾಕಂದ್ರೆ ಒಂದು ಒಬ್ಬನೇ ಮನೆ ಕಟ್ಟಬೇಕು ಅಂದ್ರೆ 10 ವರ್ಷ ಕಟ್ತಾನೆ. ಅದೇ ನನ್ನ ಮನೇನ 10 ಜನ ಸೇರ್ ಕಟ್ಟಿದ್ರೆ 1 ವರ್ಷದಲ್ಲಿ ಕಟ್ತೀವಿ. ಅದೇ ನನ್ನ ಮನೇನ 1000 ಜನ ಸೇರ್ ಕಟ್ಟಿದ್ರೆ 1 ತಿಂಗಳಲ್ಲಿ ಕಟ್ತೀವಿ. ಈ ಕಾನ್ಸೆಪ್ಟ್ ನ ನಾವು ತಲೆ ಯಾವಾಗಲೂ ಇಟ್ಕೋಬೇಕು. ಟೀಮ್ ವರ್ಕ್ ವಿನ್ಸ್. ಟೀಮ್ ವರ್ಕ್ ಹೆಲ್ಪ್ಸ್ us wins as well as help the team wins. ಸೊ ನಾವು ಟೀಮ್ ವರ್ಕ್ ಎಷ್ಟು ದಿವಸ ಮಾಡ್ತೀವಿ, ಟೀಮ್ ನ ಎಷ್ಟು ಚೆನ್ನಾಗಿ ನಾವು ಬೆಳೆಸ್ತೀವಿ, ಟೀಮ್ ನ ಎಷ್ಟು ಚೆನ್ನಾಗಿ ನಾವು ಉಳಿಸ್ಕೋತೀವಿ, ಅದ್ರ ಮೇಲೆ ಟೀಮಿನ ಬೆಳವಣಿಗೆ ನಮ್ಮ ಬೆಳವಣಿಗೆ ಎರಡೂ ಕೂಡ ಇರುತ್ತೆ. ಎಲ್ಲೋ ಒಪ್ಕೋತೀರಲ್ಲ ಈ ಮಾತನ್ನ? ಡೆಫಿನೆಟ್. ಈಗ ಹಿರಿಯರು ಏನ್ ಹೇಳ್ತಾರೆ, ನೋಡು ನಾನು ಎಷ್ಟು ಜನ ಬಡವನ ಉಳಿಸ್ಕೊಂಡ್ ಬಂದಿದ್ದೀನಿ ಅಂತ ಅಲ್ವಾ? ಬಟ್ ನಾವು ಯಂಗ್ಸ್ಟರ್ಸ್ ಏನ್ ಹೇಳ್ತೀವಿ, ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ 1000 ಜನ ಫ್ರೆಂಡ್ಸ್ ಇದ್ದಾರೆ ಅಂತ. ಆದ್ರೆ ನೀವು ಒಬ್ರು ಜನನು ಮಾತಾಡಿರಲ್ಲ ಅಲ್ವಾ? ಅದೇ ಆಗೋದು. ಸೊ ದಟ್ ಇಸ್ ದ ಇಂಪಾರ್ಟೆಂಟ್ ಆಫ್ ಹ್ಯಾವಿಂಗ್ ಕನೆಕ್ಷನ್ಸ್ ಟುಗೆದರ್, ರೈಟ್? ನೆಕ್ಸ್ಟ್ ಲೆಟ್ಸ್ ಸಿ ಒಂದು ತುಂಬಾ ಮುಖ್ಯವಾದ ವಿಚಾರ ಏನಂದ್ರೆ, ಇಲ್ಲಿ ಇನ್ಕಮ್ ಕೊಡ್ತಾರೆ ಬರುತ್ತೆ ಅಂತ ಮಾತಾಡ್ತಾ ಇದ್ವಿ ಅಲ್ವಾ? ಹೆಂಗ್ ಬರುತ್ತೆ ಅಂತ ಯಾರನ್ನ ಕೇಳಿದ್ರ? ಇಲ್ಲ. ಸೊ ಇವಾಗ ನಿಮ್ಮ ಕಂಪ್ನಿಯಲ್ಲಿ ಸ್ಯಾಲರಿ ಹೆಂಗ್ ಕ್ರೆಡಿಟ್ ಆಗುತ್ತೆ? ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಲ್ವಾ? ಸ್ಯಾಲರಿ ನಮಗೆ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ನಾವು 1ನೇ ತಾರೀಕಿಂದ 30ನೇ ತಾರೀಕು ಮಾಡಿದ್ದು 30ನೇ ತಾರೀಕು ಎಂಡ್ ಅಲ್ಲಿ ಕಾರ್ಪೊರೇಟ್ ಅಲ್ಲಿ ಇರೋದು ಸಿಗುತ್ತೆ. ಮಾಮೂಲಿ ಕಂಪ್ನಿಲಿ ಕೆಲಸ ಮಾಡೋರಿಗೆ 5ನೇ ತಾರೀಕು 10ನೇ ತಾರೀಕು ಸಿಗುತ್ತೆ ಅಲ್ವಾ? ಸಿ ದ ಬೆಸ್ಟ್ ಪಾರ್ಟ್ ಅಬೌಟ್ ಬಲಸಾ ಆನ್ಲೈನ್ ಶಾಪಿಂಗ್, ನೀವು ಸೇಲ್ಸ್ ತಂದಿದ್ದು ನೆಕ್ಸ್ಟ್ ಮಿನಿಟ್ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಕ್ರೆಡಿಟ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಆಲ್ ಯು ಹ್ಯಾವ್ ಟು ಡೂ ಕ್ಲಿಕ್ ಆನ್ ವಿಡ್ರಾ ಕೊಟ್ಟಿದ್ ನೆಕ್ಸ್ಟ್ 1 minute ಅಲ್ಲಿ ನಿಮ್ಮ ಅಕೌಂಟ್ಗೆ ನಿಮ್ಮ ದುಡ್ಡು ಟ್ರಾನ್ಸ್ಫರ್ ಆಗಿರುತ್ತೆ. ಯಾವುದೇ ರೀತಿ ಮಂಡೇ ಪೇಮೆಂಟ್, ಟ್ಯೂಸ್ಡೇ ಪೇಮೆಂಟ್, ಮಾರ್ನಿಂಗ್ ಪೇಮೆಂಟ್, ಈವ್ನಿಂಗ್ ಪೇಮೆಂಟ್ ಯಾವುದೂ ಇಲ್ಲ. ಇನ್ಸ್ಟೆಂಟ್ ಪೇಮೆಂಟ್. ನೀವು ಡ್ರಾ ಮಾಡಿದ ತಕ್ಷಣ
ನಿಮ್ಮ ಅಕೌಂಟ್ ಅಲ್ಲಿ ನೆಕ್ಸ್ಟ್ 1 minute ಅಲ್ಲಿ ನಿಮ್ಮ ಪೇಮೆಂಟ್ ಕ್ರೆಡಿಟ್ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಭರೋಸಾ ಆನ್ಲೈನ್ ಶಾಪಿಂಗ್. ಮತ್ತೆ ನಿಮ್ಮ ಅನ್ಲಿಮಿಟೆಡ್ ರೀಪರ್ಚೇಸ್, ಇಷ್ಟೇ ಲಿಮಿಟ್ ಅಂತ ಏನಿಲ್ಲ, ನಾವು ಅನ್ಲಿಮಿಟೆಡ್ ಆಗಿ ರೀಪರ್ಚೇಸ್ ಮಾಡ್ಕೋಬಹುದು. ಅದು ಸೆಕೆಂಡ್ ಹೈಲೈಟ್ ಆಫ್ ದ ಕಂಪನಿ. ಅಂಡ್ ಥರ್ಡ್ ಹೈಲೈಟ್ ಆಫ್ ದ ಕಂಪನಿ, ನಾನು ಹೇಳ್ದಂಗೆ 1 ನಿಮಿಷಕ್ಕೆ 2,000 ರೂಪಾಯಿ ದುಡಿಯುವಂತ ಎಲ್ಲ ಆಪರ್ಚುನಿಟಿ ಕಂಪನಿ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅದನ್ನ ಉಳಿಸ್ಕೊಳ್ಬೇಕಾಗಿರುವಂತ ನಾವು ಈ ಪ್ರಪಂಚದಲ್ಲಿ ಈ ಆಪ್ಷನ್ ನ ಯೂಸ್ ಮಾಡ್ಕೊಂಡು ಆದಷ್ಟು ಬೇಗ ಅಚೀವ್ ಮಾಡಕ್ಕೆ ಯಾರ್ಯಾರು ತೊಡಗಿದೆ ಅಂತ ಕೇಳಿದ್ರೆ ಈ ಹಾಲಲ್ಲಿ ಮಾತ್ರ ಇರೋದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಇವತ್ತು ಫಸ್ಟ್ ಲೆವೆಲ್ ಆಫ್ ಪೀಪಲ್ ಆಗಿ ಜಾಯಿನ್ ಆಗಿದ್ದೀವಿ. ನಮಗೆ ಈ ಎಲ್ಲ ಆಪರ್ಚುನಿಟೀಸ್ ನಮ್ಮ ಕಣ್ಮುಂದೆ ಇದೆ, ನಾವು ಜಸ್ಟ್ ಯೂಸ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ನೋ ಸೇಲ್ಸ್ ಟಾರ್ಗೆಟ್ ಅಂಡ್ ಅನ್ಲಿಮಿಟೆಡ್ ಸೇಲ್ಸ್. ಈಗ ಬಂದ್ಬಿಟ್ಟು ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ ತಲೆ ಮೇಲೆ ಯಾರು ಕುತ್ಕೊಳ್ಳಲ್ಲ. ನೋಡಪ್ಪ, ಇಬ್ರು ನೀನು ಸೇಲ್ ತರಲೇಬೇಕು, 5 ದಿವಸದಲ್ಲಿ ತರಬೇಕು, 2 ದಿವಸದಲ್ಲಿ ತರಬೇಕು, 1 ದಿವಸದಲ್ಲಿ ತರಬೇಕು ಅಂತ ಯಾರು ನಿಮ್ ತಲೆ ಮೇಲೆ ಕುತ್ಕೊಳ್ಳಲ್ಲ. ನಿಮ್ಮಿಷ್ಟ. ನೀವು ಬಟ್ಟೆ ಇವತ್ತು ತಗೊಂಡು ನಾಳೆ ಉಳಿಸ್ಕೊಂಡು ಮುಂದಿನ ತಿಂಗಳು ಫಂಕ್ಷನ್ ಹಾಕೊಂಡು ಹೋಗಿ, ಅದ್ರ ಮುಂದಿನ ತಿಂಗಳು ಯಾರೋ ಕೇಳಿ ಅದ್ರ ಮುಂದಿನ ತಿಂಗಳು ನೀವು ಪ್ರಾಡಕ್ಟ್ ಸೇಲ್ ಮಾಡಿದ್ರು ಕೂಡ ಕಂಪನಿ ಖುಷಿಯಾಗಿ ನಿಮಗೆ 2,000 ರೂಪಾಯಿ ರೆಫರಲ್ ಇನ್ಸೆಂಟಿವ್ ಕೊಡ್ತಾರೆ. ನಮ್ಮ ಸ್ವಇಚ್ಛೆಯಿಂದ ನಾನು ಫಾಸ್ಟ್ ಆಗಿ ದುಡಿಬೇಕು, ನಾನು ಫಾಸ್ಟ್ ಆಗಿ ಅರ್ನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾನು ಇವತ್ತೇ ತಗೊಂಡವನು ಅರ್ಧ ಗಂಟೆ ಫೋನ್ ಮಾಡಿ 1 ಗಂಟೆ ಸೇಲ್ಸ್ ತಂದ್ರು ಕಂಪ್ನಿಗೆ ಏನು ಬೇಜಾರಿಲ್ಲ. ಓಕೆ, ಅದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಇಸ್ 15% ಡಿಡಕ್ಷನ್. ನಾವು ವಿಡ್ರಾವಲ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ, ಅದರಲ್ಲಿ 15% ಡಿಡಕ್ಷನ್ ಇರುತ್ತೆ, 5% TDS. ಸೊ ನಾವೇನ್ ಟ್ಯಾಕ್ಸ್ ಕಟ್ತಾ ಇದೀವಿ ಗೌರ್ಮೆಂಟ್ಗೆ, ಅದು 5% ಕಟ್ಟಾಗುತ್ತೆ, 10% ಸರ್ವಿಸ್ ಚಾರ್ಜಸ್ ಅಂತ ಕಟ್ಟಾಗುತ್ತೆ. ಓವರ್ ಆಲ್ 15% ಡಿಡಕ್ಷನ್ ಆಗುತ್ತೆ. ಆ 5% TDS ನ ನಾವು ಎವ್ರಿ ಕ್ವಾರ್ಟರ್ ಎಂಡ್ ನಾವು ಅದನ್ನ ಕ್ಲೇಮ್ ಮಾಡ್ಕೊಬಹುದು. ಓಕೆ, ಆ 5% ಕೂಡ ನಮಗೆ TDS ಆಗಿ ವಾಪಸ್ ಬರುತ್ತೆ. ನೀವು ಟ್ಯಾಕ್ಸ್ ಕಟ್ಟೋರಲ್ಲ, ಟ್ಯಾಕ್ಸ್ ಕಟ್ಟೋ ಕ್ಯಾಟಗರಿ ಅಲ್ಲ ಅಂದ್ರೆ ಅದನ್ನ ಕ್ಲೇಮ್ ಮಾಡ್ಕೊಂಡು ನೀವು ಅದನ್ನ ವಾಪಸ್ ತಗೋಬಹುದು. ಸೊ ಇಲ್ಲಿ ಎಷ್ಟು ಜನಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಿದ ಪ್ಲಾನ್ ಅರ್ಥ ಆಯ್ತು? ಡೆಫಿನೆಟ್ ಆಗಿ ನಾನು 100% ಅರ್ಥ ಆಯ್ತಾ ಅಂತ ಕೇಳಲ್ಲ. ನಿಮ್ಗೆ ಏನ್ ಅರ್ಥ ಆಯ್ತು? ಯಾರನ್ನ ಒಂದ್ ವಿಷಯ ಹೇಳ್ಬೋದಾ? ಈ ಹೈಲೈಟ್ಸ್ ಅಲ್ಲಿ ಅಥವಾ ನಾನು ಇಷ್ಟೊಂದು ಕೊಟ್ಟಿದ್ದ ಪ್ರೆಸೆಂಟೇಷನ್ ಅಲ್ಲಿ ನಿಮ್ಮ ತಲೆಯಲ್ಲಿ ಉಳ್ಕೊಂಡಿದ್ದು ಒಂದೇ ವಿಚಾರ ಏನು ಹೇಳಿ ಸರ್? ಅರ್ನ್ ಮಾಡಿರೋದು, ಅವ್ರು ಅರ್ನ್ ಮಾಡಿರೋದನ್ನ ಯಾರ ಹತ್ರ ಹೋಗಿ ಕೇಳುವಂತ ಅವಶ್ಯಕತೆ ಇಲ್ಲ, ಮತ್ತೆ ರೆಕಮೆಂಡೇಶನ್ ಮಾಡಿಸುವ ಅವಶ್ಯಕತೆ ಇಲ್ಲ. ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಕೌಂಟ್ಗೆ ಬರೋದ್ರಿಂದ ಎಲ್ಲ ಕ್ಲಿಯರ್ ಕಟ್ ಆಗಿ ವೈಟ್ ಆಗಿರುತ್ತೆ ಸರ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆನ್ಸರ್ಸ್. ಇದು ಯಾಕೆ ಅಂದ್ರೆ ನೀವೇನ್ ಪ್ರಾಡಕ್ಟ್ ಬೈ ಮಾಡ್ತೀರಾ ಅದಕ್ಕೆ GST ಬಿಲ್ ಸಮೇತ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಯಾವ್ದೋ ಕೈ ಕಾಸು ಕೊಟ್ಬಿಟ್ಟು ನೋಡಪ್ಪ ನನ್ಗೆ ಐಟಮೇ ಕೊಡ್ಲಿಲ್ಲ, ಅದಕ್ಕೆ ನನಗೆ ರೆಸಿಪ್ಟೇ ಸಿಗ್ಲಿಲ್ಲ ಅಂತ ಹೇಳೋ ಯಾವುದೇ ರೀತಿಯ ಅವಕಾಶ ಇಲ್ಲ. ನಿಮಗೆ ರೆಸಿಪ್ಟ್ ಆನ್ಲೈನ್ ಅಲ್ಲಿ ವಿತ್ GST ನಂಬರ್, ಕಂಪನಿ GST ನಂಬರ್ ಸಿಗುತ್ತೆ. ನೀವು ಆರಾಮಾಗೋದನ್ನ ಕ್ಲೇಮ್ ಮಾಡ್ಕೊಂಡು ಇಟ್ಕೊಬಹುದು. ನೋಡಿ, ನಾನು ಭರೋಸಾ ಆನ್ಲೈನ್ ಶಾಪಿಂದ ಈ ಪ್ರಾಡಕ್ಟ್ ತಗೊಂಡಿದ್ದೀನಿ ಅಂತ ತೋರಿಸೋದಕ್ಕೆ ಪ್ರೂಫ್. ವಿಡ್ರಾವಲ್ ಕೂಡ ನಿಮ್ಮ ಅಕೌಂಟ್ ಗೆನೆ ಬರುತ್ತೆ. ನಾನು ಬಿಸ್ನೆಸ್ ಕೊಟ್ಟಿದ್ದೋಣ ಒಂದು ಸ್ವಲ್ಪ ಅಮೌಂಟ್ ಕ್ರೆಡಿಟ್ ಮಾಡೋ ಅಂತ ಯಾರಿಗೂ ಕೇಳೋ ಅವಶ್ಯಕತೆನೇ ಇಲ್ಲ. ಸಿಸ್ಟಮ್ ಅಲ್ಲಿ ಇರುತ್ತೆ, ಜಸ್ಟ್ ಒಂದು ವಿಡ್ರಾ ಬಟನ್, ಮಿನಿಮಮ್ 500 ರೂಪೀಸ್ ವಿಡ್ರಾವಲ್ ಇರುತ್ತೆ. ನಿಮಗೆ ಮಿನಿಮಮ್ ಇನ್ಕಮ್ ಬರುತ್ತೆ 500 ರೂಪೀಸ್. ಆಟೋಮೆಟಿಕ್ ಆಗಿ ನಾವು ವಿಡ್ರಾ ಮಾಡ್ಕೋಬಹುದು. ಬೆಸ್ಟ್ ಪಾಯಿಂಟ್. ಇನ್ನೊಂದು ಏನ್ ವಿಚಾರ ನಮ್ಮ ತಲೆಯಲ್ಲಿ ಕೊಟ್ಟಿದೆ, ಯಾರನ್ನ ಹೇಳ್ಬೋದಾ? ಏನ್ ನಾನು ಇಷ್ಟು ಕೊಟ್ಟಿದ್ದ ಪ್ರೆಸೆಂಟೇಷನ್ ಅಲ್ಲಿ ಏನ್ ವಿಚಾರ ನಿಮಗೆ ಯೋಚನೆಯಲ್ಲಿ ಉಳ್ಕೊಂಡಿದೆ? Yes. Yeah. Sure. So. ಹೇಳಿ ಸರ್, ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಅಕೌಂಟ್ಗೆ ನಮ್ಮ ಹಣ ಅಂತ ಯಾವುದೇ ಬೇರೆಯವರ ನಮಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದು ಗಿಫ್ಟ್ ಅಂತ ನಾನು. ಅಗೇನ್ ನನಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ನಾನು ಏನೇನ್ ಪಾಯಿಂಟ್ ಹೈಲೈಟ್ ಅಂತ ಅನ್ಕೊಂಡಿದ್ನೋ ಅದನ್ನೆಲ್ಲ ನೀವು ಕ್ಯಾಚ್ ಮಾಡಿದ್ರ. ನನ್ನ ಪ್ರೆಸೆಂಟೇಷನ್ಗೆ ಅದೇ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಹೇಳಿ ಮೇಡಮ್, ಏನು ಗೊತ್ತಾಗುತ್ತೆ? ಡೆಫಿನೆಟ್ಲಿ ಇವಾಗ
ಒಂದು ಕಂಪ್ನಿ ಅಂತ ಬಂದಾಗ ಏನಾಗುತ್ತೆ, ಒಂದು ಸ್ಯಾಲರಿ ಅಂತ ಕೊಡ್ತಾರೆ, ಅದಾದ್ಮೇಲೆ ಚಿಕ್ಕ ಅಮೌಂಟ್ ಇನ್ಸೆಂಟಿವ್ ಅಂತ ಕೊಡೋದು. ಬಟ್ ಇಲ್ಲಿ ಅದೇ ಇನ್ಸೆಂಟಿವ್ ರೀಪರ್ಚೇಸ್ ಆಗಿ ನಮ್ಗೆ ರಿಕರಿಂಗ್ ಆಗಿ ಬರುತ್ತೆ. ಮಂತ್ಲಿ ವೀಕ್ಲಿ, ನಾಟ್ ಇವನ್ ಮಂತ್ಲಿ ವೀಕ್ಲಿ. ನಮ್ ಕಂಪ್ನಿ ನಮ್ ಟೀಮ್ ದೊಡ್ಡದಾಗಿದ್ದು 1 ನಿಮಿಷ ಕಟ್ ಆಫ್ ಆಗುವಂತ ಎಲಿಜಿಬಿಲಿಟಿನ ಬೆಳೆಸ್ಕೊಂಡ್ರೆ ಎವ್ರಿ ಮಿನಿಟ್ ನಾವು ದುಡ್ಡು ಅರ್ನ್ ಮಾಡುವಂತ ಇದನ್ನ ಬೆಳೆಸ್ಕೊಂಡಿದ್ವಿ. ಬೆಸ್ಟ್ ಆನ್ಸರ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಡೆಲಿವರಿ ಮಾಡ್ಕೊಡ್ತೀವಿ. ಬೇಸಿಕಲಿ ನಾವು ರಿಜಿಸ್ಟರ್ ಮಾಡ್ಕೊಂತೀವಲ್ಲ, ರಿಜಿಸ್ಟರ್ ಮಾಡ್ಕೊಂಡಾಗ ನಮ್ದು ಕೆಲವೊಂದು ಬೇಸಿಕ್ ಡೀಟೇಲ್ಸ್, ಫೋನ್ ನಂಬರ್ ಮತ್ತೆ ಅಡ್ರೆಸ್, ಇಮೇಲ್ ಐಡಿ ಎಲ್ಲ ಕೂಡ ನಾವು ಬೈ ಮಾಡಿರ್ತೀವಿ. ನೀವು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀರಾ, ಅದ್ರ ಮೂಲಕ ನಿಮಗೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ. ಚಾರ್ಜಸ್ ಕಂಪ್ನಿ ಪೇ ಮಾಡುತ್ತೆ. ಓಕೆ, ಯಾ ಥ್ಯಾಂಕ್ಸ್. ಬೇರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಈ ಪ್ರೆಸೆಂಟೇಷನ್ ಇಂದ? ನಮ್ಮೆಲ್ಲರ ಮೈಂಡ್ ಅಲ್ಲಿ ಇದೆಯಾ 1 ನಿಮಿಷಕ್ಕೆ ನಾನು 2000 ದುಡಿಬೋದು ಅಂತ? ನಮ್ಮೆಲ್ಲರ ಮೈಂಡ್ ಅಲ್ಲಿ ಇದೆಯಾ? ಒಪ್ಕೋತೀರಾ? ಪರ್ಫೆಕ್ಟ್. ಅನ್ಲಿಮಿಟೆಡ್ ರೀಪರ್ಚೇಸ್ ಆಪ್ಷನ್ ಇದೆ. ನಾವು ಎಷ್ಟು ಸರ್ತಿ ಬೇಕಾದ್ರೂ ದುಡಿಬಹುದು. ಒಂದು ಐಡಿಗೆ ಕ್ಯಾಪಿಂಗ್ ಅಮೌಂಟ್ ಎಷ್ಟು? 5,000 ನನ್ನ ಪ್ರಾಡಕ್ಟ್. ಕ್ಯಾಪಿಂಗ್ ಅಮೌಂಟ್ ಎಷ್ಟು? 20,000. 4 times of my package is my capping amount. ಅಲ್ವಾ? ಪರ್ಫೆಕ್ಟ್. ಹೇಳಿ. ನಿಮ್ಮ ಇಷ್ಟ ಸರ್. ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನೀವು ದುಡಿಯೋ ದುಡ್ಡೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನೀವು ಒಂದೇ ಐಡಿ ಮಾಡ್ಕೊಳ್ಳಿ. ಫ್ರೀಯಲ್ಲಿ ಕೂಡ ನಿಮ್ದೇ ಐಡಿ ಮಾಡ್ಕೊಳ್ಳಿ. ಎಲ್ಲ ಐಡಿಯನ್ನು ನೀವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀರಾ. ಸೊ ದರ್ ಇಸ್ ನೋ ಲಿಮಿಟೇಷನ್. ನಿಮ್ ಇಷ್ಟ. ನನಗೇನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಅರ್ಥ ಆಗಿಲ್ಲ, ಯಾವ್ದನ್ನ ವಿಷಯ ನಾನು ಮತ್ತೇನಾದ್ರು ಹೇಳ್ಬೇಕಾ? ಕ್ಲಿಯರಾ? ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸೊ ಎಲ್ಲರಿಗೂ ಮನದಟ್ಟಾಗುವ ತರ ಹೇಳ್ಕೊಟ್ಟಂತ ನಮ್ಮ ಹೆಂಚಂದ್ರ ಸರ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿಮ್ಮ ದೊಡ್ಡ ಚಪ್ಪಾಳೆ ಮುಖಾಂತರ